ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನನ್ನ ತಂದೆ ತಾಯಿಂದಿರು, ನನ್ನ ಅಕ್ಕ ತಂಗಿಯಂದಿರು, ನನ್ನ ಸ್ನೇಹಿತರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಗೆ 353ನೇ ಆರಾಧನಾ ಮಹೋತ್ಸವಕ್ಕೆ ಸರ್ ನಂದು ಒಂದು ಅಳಿಲು ಸೇವೆ ಇರಲಿ ಸರ್, ರಾಯರಿಗೆ ಸಲ್ಲಿಸಿ ಸರ್ ಅಂತೇಳಿ ನನಗೆ ಫೋನ್ ಮುಖಾಂತರ ತಿಳಿಸಿದರು. ಇವತ್ತು ನಾನು ಅವರ ಮನೆಗೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದು ಸೇವಾ ಕೌಂಟರ್ನಲ್ಲಿ ಅವರ ಹೆಸರನ್ನು ಬರೆಸಿ ರಾಯರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದೆ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ರಾಯರಿಗೆ ಸಲ್ಲಿಸಿದ್ದೀರಾ, ಅದು ರಾಯರ ಅನುಗ್ರಹ, ರಾಯರ ಆಶೀರ್ವಾದ, ರಾಯರ ಕಣ್ಣಿನ ದೃಷ್ಟಿ ಸದಾ ನಿಮ್ಮ ಮೇಲೆ ಇರಲಿ ನನ್ನ ತಾಯಂದಿರೇ. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನನ್ನ ತಾಯಂದಿರು ಏನೇನು ಸೇವೆಯನ್ನು ರಾಯರಿಗೆ ಸಲ್ಲಿಸಿದ್ದಾರೆ ಅದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದೀಪಿಕಾ ಸಚಿನ್, ತಂದೆ ತಾಯಿ ಹೆಸರು ಗಂಗಯ್ಯ ಪ್ರೇಮ, ಪವನ್ ಮೀನಕುಮಾರಿ. ಅವರು 26 kg ಅಕ್ಕಿ, 5 kg ಸಕ್ಕರೆ, 1 kg ಕಡಲೆಬೇಳೆ, 1 kg ಹೆಸರುಬೇಳೆ, 1 kg ಬೆಲ್ಲ, 3 ತುಪ್ಪದ ಬಾಟಲನ್ನು ಕೊಡಿಸಿದ್ದಾರೆ. ಭೀಮಶ್ರೀ ರೇಣುಕಾ, ಮಕ್ಕಳ ಹೆಸರು ಸ್ಫೂರ್ತಿ ಸಾತ್ವಿಕ್, ಅವರು ಸಾಕಿನ್ ಬೆಳಗಿ ಬಾಗಲಕೋಟೆ ಜಿಲ್ಲೆ. ಅವರು 26 kg ಅಕ್ಕಿ, 2 kg ಸಕ್ಕರೆ, 1 ತುಪ್ಪದ ಬಾಟಲನ್ನು ಕೊಡಿಸಿದ್ದಾರೆ. ಕರಿಯಪ್ಪ ಸರಸ್ವತಿ, ಮಕ್ಕಳ ಹೆಸರು ಜ್ಯೋತಿ ಗೌರಿ ಮೋಹನ್, ಅವರು 1 ಬಾಟಲ್ ತುಪ್ಪವನ್ನು ಕೊಡಿಸಿದ್ದಾರೆ. ಮಿಥ್ಯಾ ಕೋರಮಂಗಲ, ಅವರು ಕಾಣಿಕೆಯನ್ನು ಸಲ್ಲಿಸಿದ್ದಾರೆ, ಅದನ್ನು ರಾಯರ ಉಂಡಿಗೆ ಸಲ್ಲಿಸಿದ್ದೇನೆ. ಅವಿನಾಶ್ ನಯನ ಧನ್ವಿ, ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ, ರಾಯರ ಉಂಡಿಗೆ ಸಲ್ಲಿಸಿದ್ದೇನೆ ಸ್ನೇಹಿತರೆ. ಅನಸೂಯಮ್ಮ, ಗೋವಿಂದಪ್ಪ, ಲಕ್ಷ್ಮಿ, ಪ್ರಿಕ್ಷತ್, ಸೌಮ್ಯ, ಸಿದ್ದರಾಜು, ಹರೀಶ್, ರಾಜಮ್ಮ, ಕೃಷ್ಣಪ್ಪ, ಅವರು 26 kg ಅಕ್ಕಿ, 3 kg ಬೆಲ್ಲವನ್ನು ಕೊಟ್ಟಿದ್ದಾರೆ. ತೇಜಸ್ವಿನಿ ಫ್ರಮ್ ದಾವಣಗೆರೆ, ಅವರು ಚಿಕ್ಕದಾದಂಥ ಒಂದು ಅಳಿಲು ಸೇವೆಯನ್ನು ಕೊಟ್ಟಿದ್ದಾರೆ, ರಾಯರಿಗೆ ಸಲ್ಲಿಸಿ ಅಂತ ಹೇಳಿದ್ರು, ಅದನ್ನು ರಾಯರ ಉಂಡಿಗೆ ಸಲ್ಲಿಸಿದ್ದೀನಿ ಸ್ನೇಹಿತರೆ. ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ರಾಯರಿಗೆ ಕೊಟ್ಟಿದ್ದೀರಾ, ಇನ್ನೂ ಬರುವ ವರ್ಷ ಇನ್ನೂ ಜಾಸ್ತಿ ಕೊಡಿಸುವಷ್ಟು ಶಕ್ತಿ ನಿಮಗೆ ರಾಯರು ತುಂಬಲಿ ನನ್ನ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಇದು ನಮ್ಮ ಮನೆಯ ಹಬ್ಬ ಸ್ನೇಹಿತರೆ. ಇದೇ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಸಂಭ್ರಮದ ಹಬ್ಬ ಆಚರಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ರಾಯರಿಗೆ ಏನು ಸೇವೆಯನ್ನು ಸಲ್ಲಿಸಿದ್ದೀರಾ ಅವರೇ ಬನ್ನಿ ಅಂತ ರಾಯರು ಹೇಳಿಲ್ಲ ಸ್ನೇಹಿತರೆ. ಕೊಡಿಸಿದವರು ಬನ್ನಿ, ಕೊಡಿಸಲ್ದೇ ಇದ್ದವರು ಬನ್ನಿ. ಯಾಕಂದರೆ ಎಲ್ಲರೂ ನಾವು ರಾಯರ ಮಕ್ಕಳೇ ಇದ್ದಾಗೆ, ನಾವೆಲ್ಲರೂ ರಾಯರ ಭಕ್ತಾದಿಗಳು ಸ್ನೇಹಿತರೆ. ಗುರು ರಾಘವೇಂದ್ರ ಸ್ವಾಮಿಗಳು ನಮಗೋಸ್ಕರ ಇವತ್ತಿಗೂ ಜೀವಂತವಾಗಿ ಬೃಂದಾವನದಲ್ಲಿದ್ದಾರೆ ಸ್ನೇಹಿತರೆ. ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಪ್ರೀತಿಯ ನನ್ನ ಸ್ನೇಹಿತರಿಗೆ, ನನ್ನ ಅಕ್ಕ ತಂಗಿಂದಿರೇ, ನನ್ನ ಅಣ್ಣ ತಮ್ಮಂದಿರಿಗೆ, ನಿಮ್ಮೆಲ್ಲರಿಗೂ ನಂದು ಒಂದು ಪ್ರೀತಿಯ ಧ್ವನಿಯ ಮುಖಾಂತರ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಉದಾಹರಣೆ ನಿಮಗೇನು ಹೇಳಬೇಕಂದ್ರೆ, ದುಡ್ಡು ಕೊಟ್ಟಿದ್ದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು, ನೆಮ್ಮದಿ ಕೊಟ್ಟಿದ್ದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ. ಇವಾಗ ನಮಗೇನು ಕಷ್ಟ ಇದೆ ನೋಡಿ, ಆ ಕಷ್ಟದಲ್ಲಿ 1 ರೂಪಾಯಲ್ಲಿ, ಅಂದರೆ 100 ರೂಪಾಯಿ ಇಟ್ಕೊಳ್ಳೋಣ ಸ್ನೇಹಿತರೆ, 100 ರೂಪಾಯಿಯಲ್ಲಿ 25% ಮಾತ್ರ ನಮಗೆ ದೇವರು ಕಷ್ಟ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, 25% ಮಾತ್ರ ನಮಗೆ ಕಷ್ಟವನ್ನು ಕೊಟ್ಟಿದ್ದಾರೆ. 75% ಕಷ್ಟ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅನುಭವಿಸ್ತಿದ್ದಾರೆ ಸ್ನೇಹಿತರೆ. ಏನಾದರೂ ನಮಗೆ 1 ರೂಪಾಯಿಯಲ್ಲಿ 75% ನಮಗೆ ಕೊಟ್ಟರು ಅಂದರೆ ನಮಗೆ 1 ತಿಂಗಳಲ್ಲ ಸ್ನೇಹಿತರೆ, 1 ದಿನವೂ ಬದುಕೋಕ್ಕಾಗಲ್ಲ. ಯಾಕೆ ಅಂದರೆ 25% ನಮಗೆ ಯಾಕೆ ಕಷ್ಟವನ್ನು ಕೊಟ್ಟಿದ್ದಾರೆ ಅಂದರೆ, ಆ 25% ಕಷ್ಟವನ್ನು ನಾವು ಅನುಭವಿಸಿದರೆ ಆ ಕಷ್ಟದ ಬೆಲೆ ಏನು ಅಂತ ನಮಗೆ ಗೊತ್ತಾಗಬೇಕಲ್ವಾ. ಅಕಸ್ಮಾತ್ ನಮಗೇನಾದರೂ ಯಾವುದು ಕಷ್ಟವನ್ನು ಕೊಡಲಿಲ್ಲ ಅಂತಂದರೆ ನಾವು ದೇವರನ್ನು ಮರೆಯುತ್ತೇವೆ. ಯಾಕಂದರೆ ನಾವು ಯಾವಾಗಲೂ ದೇವರನ್ನು ನೆನೆಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ 25% ಕಷ್ಟವನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನೂ 75% ಕಷ್ಟವನ್ನು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅನುಭವಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ, ದುಡ್ಡಿದೆ ಅಂತ ಮರೆಯಬೇಡ, ದುಡ್ಡಿದೆ ಅಂತ ಅಹಂಕಾರ ತೋರಿಸಬೇಡ, ದುಡ್ಡಿದೆ ಅಂತಂದು ಬಡವನಾಗಿದ್ದು ಮರೆಯಬೇಡ ಸ್ನೇಹಿತರೆ. ಒಂದು ಸಲ ಕಿತ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದರು ಅಂದರೆ ಶೂನ್ಯ ಆಗಿಬಿಡ್ತೀವಿ. ಒಂದು ಸಲ ನಮಗೇನಾದರೂ ಕಿತ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರಂದರೆ ನಾವು ಶೂನ್ಯ ಆಗಿಬಿಡ್ತೀವಿ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೇನು ಕಷ್ಟ ಇದೆ ಈ ಕಷ್ಟದಲ್ಲಿ ನಾವು ಖುಷಿಯಾಗಿರೋಣ. 25% ಕಷ್ಟದಲ್ಲಿ ಅದನ್ನು ಏನು ಮುಕ್ತಿ ಮಾಡ್ಕೋಬೇಕು ಅಂತ ಅಂದರೆ ನಾವು ಗುರು ರಾಘವೇಂದ್ರ ಸ್ವಾಮಿಗಳನ್ನ ಪೂಜಿಸಿದರೆ ಆ 25% ಕಷ್ಟವನ್ನು ನಮಗೆ ದೂರ ಆಗುತ್ತೆ.
ದಯವಿಟ್ಟು ಕಷ್ಟ ಇದೆ ಅಂತಂದು ಯಾರು ಕುಗ್ಗಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಮಗಿರೋ ಕಷ್ಟ ಬರೀ 25%. ಆ ಕಷ್ಟ ನಮಗೆ ಮುಕ್ತಿ ಆಗಬೇಕಂದ್ರೆ ನಾವು ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಯುತ್ತಾ ಆ 25% ಕಷ್ಟವೂ ನಮಗೆ ದೂರ ಆಗುತ್ತೆ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವೇನು ಮನಸ್ಸಲ್ಲಿ ಅಂದುಕೊಂಡು ರಾಯರಿಗೆ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀರಾ ಅದು ರಾಯರಿಗೆ ತಲುಪಿದೆ ಸ್ನೇಹಿತರೆ. ಇದೇ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಅತಿ ಸಂಭ್ರಮವಾದಂಥ ಹಬ್ಬವನ್ನು ಆಚರಿಸಲಾಗಿದೆ ಬೃಂದಾವನಕ್ಕೆ ಸ್ನೇಹಿತರೆ. ಬೃಂದಾವನದಲ್ಲಿ ನಾನಾ ರೀತಿಯಾಗಿ ಅಲಂಕಾರವನ್ನು ಮಾಡುತ್ತಾರೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಆರಾಧನಾ ಮಹೋತ್ಸವಕ್ಕೆ ನಾನು ಯಾರು ಬರ್ತಾ ಇರ್ತೀರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬರಲ್ಲದೇ ಇದ್ದವ್ರಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಮುಖಾಂತರದಲ್ಲಿ ರಾಯರ ದರ್ಶನ ನಿಮಗೆ ಸಿಗುತ್ತೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.